ಇಲ್ಲಿ ನೋಡಿ ಫ್ರೆಂಡ್ಸ್, ನಾನಿವತ್ತು ಜಾಲಿ ಅಡಿಕೆ ಸುಲಿಯೋ ಬಗ್ಗೆ ಮೆಷಿನಿನ ಒಂದು ಕೆಲಸ ಹೇಗೆ ಅಂತ ತೋರಿಸ್ತೇನೆ ನೋಡಿ. ನೋಡು ಸಲಿತ ಅಡಿಕೆ ನೋಡ್ಬೋದು. ಇಲ್ಲಿ ನೋಡಿ ಎಷ್ಟು ದೊಡ್ಡ ಇಂಜಿನ್, ಮತ್ತು ಇದು ಸಲಿಗೆ ಚೀಲ, ಜಾಲಿ ಅಡಿಕೆ ಚೀಲ. ಇಲ್ಲಿ ನೋಡ್ಬೋದು ಅಡಿಕೆ ಸಲದು ಈ ರೀತಿ ಬೀಳುತ್ತೆ, ಹೇಗೆ ಬೀಳ್ತಾ ಉಂಟು ನೋಡ್ರಿ. ಹಾಗೆಯೇ ಇದು ಸಿಪ್ಪೆಗೋಟು. ಇಲ್ಲಿ ನೋಡ್ಬೋದು ಸಿಪ್ಪೆ ವೇಸ್ಟ್ ಧೂಳೆಲ್ಲ ಆ ಸೈಡ್ ಹೊರಗೆ ಬೀಳುತ್ತೆ ನೋಡಿ, ಕ್ಲೀನಾಗಿ ಹೋಗುತ್ತೆ. ಇಲ್ಲಿ ನೋಡ್ಬೋದು ಜಾಲಿ ಇಲ್ಲಿ ಮೇಲ್ಗಡೆ ಹೋಲಿರುತ್ತೆ, ಇಲ್ಲಿ ಹಾಕೋದು. ಇಲ್ಲಿಂದನೇ ಇಲ್ಲಿ ಸಪ್ಲೈ ಆಗುತ್ತೆ, ಇಲ್ಲಿ ಮಿಷಿನ್ಗೆ ಇಲ್ಲಿ ಕೆಳಗಡೆ ನೋಡ್ಬೋದು. ಇಲ್ಲಿ ನೋಡ್ಬೋದು ಗಾಡಿಯಲ್ಲಿ ತಂದು ಹಾಕ್ತಾ ಇದ್ದಾರೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಲದ ಅಡಿಕೆ ಈ ರೀತಿ ಬಂದು ಬೀಳುತ್ತೆ ಇಲ್ಲಿ ಹೀಗೆ. ಮತ್ತು ಅದನ್ನು ಈ ಸಿಪ್ಪೆಗೋಟನ್ನು ಈ ರೀತಿ ಹಾಕಿದ್ರೆ ಅಲ್ಲಿ ಚೊಕ್ಕಾಗುತ್ತೆ ಅಡಿಕೆ. ಈ ರೀತಿ ಇಲ್ಲೇ ಹೇಳ್ಕೊಂಡು ಬಿಡಬೇಕಾಗುತ್ತೆ ನೋಡಿ. ಈ ರೀತಿ ಹೀಗಿದೆ ನೋಡಿ. ಇದು ತಾಸಿಗೆ 2 ಕ್ವಿಂಟಲ್ ತನಕ ಸಲಿತದೆ ಮೆಷಿನು ನೋಡಿ. ಇದು ಸಿಪ್ಪೆ ಗೋಟು ನೋಡಿ ಫ್ರೆಂಡ್ಸ್, ಹೆಂಗೆ ತುಂಬ ಫಾಸ್ಟ್ ಆಗುತ್ತೆ ಕೆಲಸ ಇದರಲ್ಲಿ ನೋಡಿ, ಯಾವ ರೀತಿ ಬೀಳುತ್ತೆ ಅಂತ ನೋಡಿ. ಈ ರೀತಿ ಸಿಪ್ಪೆಗೋಟು ಸ್ವಲ್ಪ ಬರುತ್ತೆ ಇಲ್ಲಿ. ಅದನ್ನು ನೆಕ್ಸ್ಟ್ ಮತ್ತೊಂದು ರೌಂಡಿಗೆ ಮಾಡ್ತಾರೆ ನೋಡಿ. ಇಲ್ಲಿ ನೋಡಿ ಧೂಳು ಸಿಪ್ಪೆ ಸಪ್ರೇಟಾಗಿ ಹೊರಗಡೆ ಬಂದು ಬೀಳುತ್ತೆ ನೋಡಿ. ಈ ರೀತಿ ವೇಸ್ಟ್ ಎಲ್ಲ ನೋಡಿ ಇಲ್ಲಿ ಬಂದು ಬೀಳುತ್ತೆ. ಇದು ಈ ಜಾಲಿ ಮೆಷಿನ್ ಸಂಗಡ 2 ಜನ ಇದ್ದರೆ ಸಾಕಾಗುತ್ತೆ. ಕ್ವಿಂಟಲ್ ಗಟ್ಟಲೆ ಅಡಿಕೆ ಸಲಿಕೆ ಆಗ್ತದೆ ಇದರಲ್ಲಿ. ಹೇಗೆ ಅನ್ನಿಸ್ತು ಇವತ್ತಿನ ವಿಡಿಯೋ ನೋಡಿ ಫ್ರೆಂಡ್ಸ್, ತುಂಬ ಫಾಸ್ಟಾಗಿ ಕೆಲಸ ಆಗುತ್ತೆ ಇದರಲ್ಲಿ. ಈಗೆಲ್ಲ ಜಾಲಿ ಸಲಿಯುವ ಸೀಸನ್ನು ನೋಡಿ. ಈ ಥರ ಮೆಷಿನ್ನು, ಡೀಸೆಲ್ ಇಂಜಿನ್ನು, ತುಂಬ ಕೆಲಸ ಇರುತ್ತೆ ಇವರಿಗೆ ಈ ಟೈಮಲ್ಲೆಲ್ಲ ನೋಡಿ. ತುಂಬ ಸೂಪರಾಗಿದೆ ಕೆಲಸ ಮಾಡ್ತದೆ ಇದು ನೋಡಿ. ಈ ಥರ ಚೀಲ ಮತ್ತು ತಂದು ಹಾಕಿದ್ದಾರೆ. ಈಗ ಕೆಲಸನೂ ತುಂಬ ಫಾಸ್ಟ್ ಆಗುತ್ತೆ ನೋಡಿ. ಈ ಕೆಲಸಕ್ಕೆ 2 ಜನ ಇದ್ದರೆ ಸಾಕು,